ಬೆಂಗಳೂರು ಬುಲ್ಸ್ ಆನ್ ಪೇಪರ್ ವೀಕ್ ಇದ್ದಾರೆ ಹಾಗನ್ನಿಸ್ಬೋದು. ಬೆಂಗಳೂರು ಬುಲ್ಸ್ನ ಸ್ಕ್ವಾಡ್ ನೋಡಿದ್ರೆ ಬಿಗ್ ನೇಮ್ಸ್ ನಮಗೆ ಕಾಣಿಸೋದಿಲ್ಲ. ಆದ್ರೆ ಲಾಸ್ಟ್ ಫಿನಿಶ್ ಮಾಡಿದಂಥ ಬೆಂಗಳೂರು ಬುಲ್ಸ್ ಈ ಸೀಸನ್ ಹೊಸತೇನ್ ತಂದ್ರು ಅಂತ ಕೇಳಿದ್ರೆ ಹೆಡ್ ಕೋಚ್ ಆಗಿ ನಮ್ಮ ಕನ್ನಡಿಗ BC ರಮೇಶ್ ಬರ್ತಾ ಇದ್ದಾರೆ ಅಂಡ್ ಅವರಿಗೆ ಅಸಿಸ್ಟ್ ಮಾಡ್ತಾರೆ ಜೀವ ಕುಮಾರ್ ಅವರು. BC ರಮೇಶ್ ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಚಾಂಪಿಯನ್ ಆಗಿರೋದು ನಮಗೆಲ್ಲ ಗೊತ್ತೇ ಇದೆ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಯಾವ್ಯಾವ ಟೀಮ್ ಹೋಗಿದ್ದಾರೆ ಅಲ್ಲಿ ಪ್ಲೇಯರ್ಸ್ ಎಲ್ಲ ಕಟ್ಟು ಮಸ್ತಾಗಿರ್ತಾರೆ. ಅಂದ್ರೆ ಫುಲ್ ಫಿಟ್ನೆಸ್ ಮೇಲೆ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಮೇಲೆ ಒತ್ತು ಕೊಡ್ತಾರೆ. ಸೊ ಅದೇ ಫಿಟ್ನೆಸ್ ಕೋಚ್ ಕೂಡ ಇರೋದು ನಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಗೂಳಿಗಳನ್ನ ನೋಡಕ್ ನಾವಂತೂ ಕಾಯ್ತಾ ಇರ್ತೀವಿ. ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ 7 ಮೇಲೆ ಕಣ್ಣು ಹಾಕಿಸಿದ್ರೆ ಆ 4 ಸ್ಥಾನ ಅಂತೂ ಪಕ್ಕ ಆಗುತ್ತೆ. ಡಿಫೆನ್ಸ್ ಅಲ್ಲಿ ರೈಟ್ ಕಾರ್ನರ್ ಅಲ್ಲಿ ಯೋಗೇಶ್ ದಹಿಯಾ, ಲೆಫ್ಟ್ ಕಾರ್ನರ್ ಅಲ್ಲಿ ಅಂಕುಶ್ ರಾಠಿ ಇದ್ರೆ, ರೈಟ್ ಕವರ್ ಅಲ್ಲಿ ಸಂಜಯ್ ಧುಲ್ ಅಂಡ್ ಲೆಫ್ಟ್ ಕವರ್ ನಲ್ಲಿ ಇರ್ತಾರೆ ಧೀರಜ್ ಅವರು. ಆ ಕಡೆ ಮನೀಶ್ ಅವರು ಬರ್ಬೋದು ಲೆಫ್ಟ್ ಕವರ್ ಅಲ್ಲಿ, ಸತ್ಯಪ್ಪ ಮಟ್ಟಿ ರೈಟ್ ಕವರ್ ಅಲ್ಲಿ ಬರ್ಬೋದು ಅನ್ಸುತ್ತೆ. ಬಾಕಿ ಇರುವಂತಹ 3 ಸ್ಥಾನ ಅಂದ್ರೆ ರೇಡರ್ಸ್ ಯಾರ್ಯಾರು ಆಗ್ತಾರೆ ಅದೇ ಪ್ರಶ್ನೆ ಇರೋದು. ಒಂದಂತೂ ಖಚಿತ, ಆಕಾಶ್ ಶಿಂದೆ ಇದ್ದೇ ಇರ್ತಾರೆ. ಲೆಫ್ಟ್ ರೇಡರ್ ಅವರು ಬೇಕೇ ಬೇಕು. ಪುನೇರಿ ಪಲ್ಟನ್ ಮಾಜಿ ಆಟಗಾರ ಇವರಂತೂ ಸೂಪರ್ ವಾಗಿ ಆಡಿದ್ದಾರೆ. ಈ 2 ಸ್ಥಾನಗಳಲ್ಲಿ ನಾನು ನಮ್ಮ ಕನ್ನಡಿಗ ಬಿಜಾಪುರ್ ಎಕ್ಸ್ಪ್ರೆಸ್ ಅಂತಾನೆ ಹೆಸರುವಾಸಿಯಾಗಿರೋ ಗಣೇಶ್ ಬಿ ಹನುಮಂತಗೌಡ ಚೆನ್ನಾಗಿ ರೇಡ್ ಮಾಡ್ತಾರೆ. ಎಸ್ಪೆಷಲಿ ಸೂಪರ್ ಟ್ಯಾಕಲ್ ಸನ್ನಿವೇಶದಲ್ಲಿ. ಹಾಗೇನೆ ಅವರು ಆಂಕಲ್ ಹೋಲ್ಡ್ ಕೂಡ ಮಾಡಬಹುದು. ಅಂದ್ರೆ ಇನ್ ಸ್ಥಾನದಲ್ಲಿ ಫಿಟ್ ಆಗಬಹುದು. ಇಬ್ಬರು ಇರಾನಿ ಆಟಗಾರ ಮೇಲೆ ಕೂಡ ನಾವು ಕಣ್ಣು ಹಾಯಿಸೋಣ. ಒಬ್ರು ಅಸ್ಗಾರಿ ಅವರು ಸೂಪರ್ ವಾಗಿ ಒಂಥರ ಮಣಿಂದರ್ನ ನೆನೆಸೋ ರೀತಿ ರೇಡ್ ಮಾಡ್ತಾರೆ. ಬರೀ ಕಾರ್ನರ್ ಟು ಕವರ್ ಮೂವ್ಮೆಂಟ್ ಮಾತ್ರ ಇರ್ತಾರೆ. ಸ್ಟ್ರೆಂತ್ ಅವರ ಮೇನ್ ಅಸ್ತ್ರವಾಗಿರುತ್ತೆ. ಇನ್ನೊಬ್ರು ಅಲಿ ರಜಾ ಮಿರ್ಜಾ ಅವರು ವೇಗವನ್ನ ತಮ್ಮ ಅಸ್ತ್ರವಾಗಿ ಬಳಸ್ತಾರೆ. ಸೊ ಅವರು ಈ ಸೀಸನ್ ನಮಗೆ ಸೆನ್ಸೇಷನಲ್ ರೈಡರ್ ಆಗ್ಬೋದಾ? ಅಂಡ್ ಆಫ್ ಕೋರ್ಸ್ ಹಳೆ ಹುಲಿಗಳಂತೂ ಇದ್ದೇ ಇರ್ತಾರೆ. ಸೊ ಒಟ್ಟಾರೆ ಈ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಕ್ವಾಡ್ ಏನಿದೆ ಚೆನ್ನಾಗಿ BC ರಮೇಶ್ ಅವರ ನೇತೃತ್ವದಲ್ಲಿ ಪಳಗ್ಬಿಟ್ಟು ಒಂದಾಗಿ ಒಗ್ಗಟ್ಟಿನಿಂದ ನಮ್ಮ ಕೊಟ್ಟಿಗೆ ನೋಡ್ಕೊಂಡ್ರೆ ಯಾವ ಸವಾಲ್ ಬಂದರೂ ಎದುರಿಸ್ಬೋದು.